DMS ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೌರ್ಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಣ್ಣೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಪಡೇಕನೂರು ಗ್ರಾಮದ ಪಂಚಾಯತಿ ಸದಸ್ಯರಾದ ಬಸಪ್ಪ ಮಾದರ್ ಅವರು ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು. ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಬಸಪ್ಪ ಮಾದರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಬೇರೆ ಯಾರೂ ನಾಮಪತ್ರ ಸಲ್ಲಿಸಲಾಗುವುದರಿಂದ ತಾಳಿಕೋಟೆ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನಿಂಗಪ್ಪ ಮುಸುಡಿ ಚುನಾವಣೆಯ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿದರು. ಮಾಜಿ ಅಧ್ಯಕ್ಷರಾದ ಶಂಕರಗೌಡ ಲಿಂಗದಳ್ಳಿ ಮಾತನಾಡಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಹಲವಾರು ಊರಿನ ಮುಖಂಡರು, ಗ್ರಾಮ ಪಂಚಾಯತಿಯ ಸದಸ್ಯರು ಭಾಗವಹಿಸಿದ್ದರು. ವರದಿ ನಜೀರ್ ಚೌರ್ಗಸ್ತಿ, DMS ನ್ಯೂಸ್, ತಾಳಿಕೋಟೆ. ಸೈನ್ ಕೂಡ ಮಾಡಿದ್ರು. ಹೀಗಾಗಿ ಒಂದೇ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಶ್ರೀಮತಿ ಬಸಪ್ಪ ಮಾದರ್ ಅವರು ಮುಂದಿನ ಅಧ್ಯಕ್ಷ ಅವಧಿಗೆ ಅಧ್ಯಕ್ಷರಾಗಿದ್ದನ್ನು ಘೋಷಿಸಿದ್ದೇನೆ. ಆಯ್ತಾ? ಥ್ಯಾಂಕ್ ಯು. ಎಲ್ಲರಿಗೆ ನಮಸ್ಕಾರಗಳು. ಹಿಂದೆ ನಮ್ಮ ತಾಯಿಯವರು ಅಧ್ಯಕ್ಷರಿದ್ದರು. ನಾವು ಅರ್ಧ ನಮ್ಮ ಅಕ್ಕರವರು, ಅದಕ್ಕೋಸ್ಕರ ನಾವು ಅರ್ಧ ಅವಧಿ ಬಿಟ್ಟು ಕೊಡ್ತೀವಿ ಮಾತು ಕೊಟ್ಟಿದ್ವಿ. ಅದೇ ಮಾತನ್ನು ಉಳಿಸ್ಕೊಂಡು ಹೊಂಟಿವಿ ಅಂತೇಳಿ ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಲ್ಲಪ್ಪ ಮಾತಾಡ್ತೇನೆ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ. ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಬಸಪ್ಪ ಮಾದರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕೊಣ್ಣೂರು ಮತ್ತು ಪಡೇಕನೂರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದು ಎರಡು ಹಳ್ಳಿಯಲ್ಲಿ ಜನರಿಗೆ ಏನಾದರೂ ತೊಂದರೆಗಳು ನೀರಿನ ಸಮಸ್ಯೆ ಇರ್ಬೋದು, ಈ ಸುತ್ತಮುತ್ತಲಿನ ನೈರ್ಮಲ್ಯ ಕೆಲಸಗಳು ಇರ್ಬೋದು, ಯಾವುದೇ ರೀತಿಯಿಂದ ಜನರಿಗೆ ಏನೋ ತೊಂದರೆ ಆಗದ್ರಂಗೆ ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತೇನೆ. ಮಾಜಿ ಅಧ್ಯಕ್ಷ ಶಂಕರಗೌಡ ಲಿಂಗದಳ್ಳಿ, ಮಾಜಿ ಅಧ್ಯಕ್ಷರು.